ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಪಿಎಂ ಕಿಸಾನ್ ರೈತರಿಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಹೌದು, ಇದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹೌದು, ಪಿಎಂ ಕಿಸಾನ್ ಯೋಜನೆ 5 ವರ್ಷ ಮತ್ತೆ ವಿಸ್ತರಣೆ ಆಗಲಿದೆ. ಹಾಗೆ 24ನೇ ಕಂತಿನ ಬಿಡುಗಡೆ ದಿನಾಂಕ ಕೂಡ ಅದು ಕೂಡ ನಿಗದಿ ಆಗಿರುವಂಥದ್ದು. ಹಾಗಾದ್ರೆ ಯಾವಾಗ 24ನೇ ಕಂತಿನ ಹಣ ಜಮಾ ಆಗುತ್ತೆ, ಯಾರಿಗೆಲ್ಲ ಜಮಾ ಆಗುತ್ತೆ, ಜಮಾ ಆಗ್ಬೇಕಂದ್ರೆ ಯಾವೆಲ್ಲವನ್ನ ಕೆಲಸ ಮಾಡಿದ್ರೆ ಜಮಾ ಆಗುತ್ತೆ, ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಮಳೆ ಇಲ್ಲದೆ ಬೆಳೆ ಒಣಗಿ ಕಂಗಾಲಾಗಿರುವ ರಾಜ್ಯದ ಅನ್ನದಾತರಿಗೆ ಇಂದು ಕೇಂದ್ರ ಸರ್ಕಾರದಿಂದ ಅತಿ ದೊಡ್ಡ ಭರ್ಜರಿ ಸಿಹಿ ಸುದ್ದಿಯೊಂದು ಹೊರಬಿದ್ದಿದೆ. ಹೌದು ಸ್ನೇಹಿತರೆ, ದೇಶದ ಕೋಟ್ಯಾಂತರ ರೈತರಿಗೆ ಆರ್ಥಿಕ ನೆರವು ನೀಡುತ್ತಿರುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಅಂದರೆ ಪಿಎಂ ಕಿಸಾನ್ ಯೋಜನೆಗೆ ಸಂಬಂಧಿಸಿದಂತೆ ಅತ್ಯಂತ ಪ್ರಮುಖವಾದ 3 ಘೋಷಣೆಗಳಾಗಿವೆ. ಪಿಎಂ ಕಿಸಾನ್ ಯೋಜನೆಯಡಿ 23ನೇ ಕಂತಿನ ಹಣ ಬಾರದೆ ಬಾಕಿ ಉಳಿದುಕೊಂಡಿರುವ ರೈತರ ಸಮಸ್ಯೆಗಳೇನು, ಮುಂಬರುವ 24ನೇ ಕಂತಿನ ಹಣವನ್ನು ಕೇಂದ್ರ ಸರ್ಕಾರ ಅವಧಿಗೂ ಮುನ್ನವೇ ಬಿಡುಗಡೆ ಮಾಡುತ್ತಾ, ಜೊತೆಗೆ ಈ ಯೋಜನೆಯನ್ನ ಮುಂದಿನ 5 ವರ್ಷಗಳ ಕಾಲ ವಿಸ್ತರಣೆ ಮಾಡಿರುವ ಬಗ್ಗೆ ಕೇಂದ್ರ ಕೃಷಿ ಸಚಿವಾಲಯ ನೀಡಿರುವ ಅಧಿಕೃತ ಮಾಹಿತಿಗಳೇನು, ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಉತ್ತರ ಸಿಗಲಿದೆ. ನೀವು ಪಿಎಂ ಕಿಸಾನ್ ಫಲಾನುಭವಿಗಳಾಗಿದ್ದರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ರೈತರಿಗೆ ಅತಿ ದೊಡ್ಡ ರಿಲೀಫ್, ಮುಂದಿನ 5 ವರ್ಷ ಮತ್ತೆ ಪಿಎಂ ಕಿಸಾನ್ ಯೋಜನೆ ವಿಸ್ತರಣೆ. ಹೌದು, ಮೊದಲನೇ ಮತ್ತು ಅತ್ಯಂತ ದೊಡ್ಡ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರವು ಪಿಎಂ ಕಿಸಾನ್ ಯೋಜನೆಯನ್ನ ಅಧಿಕೃತವಾಗಿ ಮುಂದಿನ 5 ವರ್ಷಗಳ ಕಾಲ ವಿಸ್ತರಣೆ ಮಾಡಿದೆ. ಹೌದು ರೈತ ಬಾಂಧವರೇ, ಈ ಯೋಜನೆ ನಿಂತು ಹೋಗಬಹುದು ಎಂಬ ಆತಂಕ ಅನೇಕರಲ್ಲಿ ಇರಬಹುದು. ಆದರೆ ಈಗ ಸರ್ಕಾರವೇ ಸ್ಪಷ್ಟಪಡಿಸುವಂತೆ ಮುಂದಿನ 5 ವರ್ಷಗಳವರೆಗೆ ಯಾವುದೇ ಅಡೆತಡೆ ಇಲ್ಲದೆ ಪ್ರತಿ ವರ್ಷ ತಲಾ 6,000 ರೂಪಾಯಿಗಳಂತೆ ಆರ್ಥಿಕ ನೆರವು ನಿರಂತರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಆಗುವುದು ಖಚಿತವಾಗಿದೆ. ವರ್ಷಕ್ಕೆ 3 ಕಂತುಗಳಲ್ಲಿ 2,000 ರೂಪಾಯಿ ಅಂತೆ ಮುಂದಿನ 5 ವರ್ಷಗಳಲ್ಲಿ ಒಬ್ಬ ರೈತರ ಖಾತೆಗೆ ಬರೋಬ್ಬರಿ 30,000 ರೂಪಾಯಿಗಳವರೆಗೆ ಬರುವುದು ಖಚಿತ. ಹವಾಮಾನ ವೈಪರೀತ್ಯ ಹಾಗೂ ಮಳೆ ಕೊರತೆಯಿಂದ ಕೆಂಗೆಟ್ಟಿರುವ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವ ಬೀಜ, ರಸಗೊಬ್ಬರ ಮತ್ತು ಕೀಟನಾಶಕಗಳ ಖರೀದಿಗೆ ಈ ಭರವಸೆಯ ಹಣ ಅತ್ಯಂತ ಆಸರೆಯಾಗಲಿದ್ದು, ರೈತ ಸಮುದಾಯಕ್ಕೆ ಈ ನಿರ್ಧಾರ ದೊಡ್ಡ ನೆಮ್ಮದಿಯನ್ನು ತಂದುಕೊಟ್ಟಿದೆ. ಇನ್ನು 23ನೇ ಕಂತಿನ ಶೀಘ್ರದಲ್ಲೇ ನಿಮ್ಮ ಖಾತೆಗೆ ಜಮಾ ಆಗಲಿದೆ. ಹೌದು, ಇನ್ನು 2ನೇ ಪ್ರಮುಖ ವಿಚಾರಕ್ಕೆ ಬರೋಣ. ಏನಪ್ಪಾ ಅಂತಂದ್ರೆ ಜೂನ್ 18ರಂದು ಕೇಂದ್ರ ಸರ್ಕಾರವು 23ನೇ ಕಂತಿನ ಪಿಎಂ ಕಿಸಾನ್ ಹಣವನ್ನು ದೇಶಾದ್ಯಂತ ಬಿಡುಗಡೆ ಮಾಡಿತ್ತು. ಆದರೆ ನಮ್ಮ ರಾಜ್ಯದ ಸುಮಾರು 6 ಲಕ್ಷಕ್ಕೂ ಅಧಿಕ ರೈತರ ಬ್ಯಾಂಕ್ ಖಾತೆಗಳಿಗೆ ಈ ಹಣ ಜಮಾವಣೆ ಆಗಿರಲಿಲ್ಲ. ನೀವು ಕೂಡ 6 ಲಕ್ಷ ರೈತರಲ್ಲಿ ಒಬ್ಬರಾಗಿರಬಹುದು. ಹಣ ಯಾಕೆ ಬಂದಿಲ್ಲ ಗೊತ್ತಾ? ಕೇವಲ ತಾಂತ್ರಿಕ ಕಾರಣಗಳು ಹಾಗೂ ನಿಮ್ಮ ಕಡೆಯಿಂದ ಆಗಿರುವ ದಾಖಲಾತಿಗಳ ಕೊರತೆಯಿಂದ. ಉದಾಹರಣೆಗೆ KYC ಆಗದೇ ಇರುವುದು ಅಥವಾ ಆಧಾರ್ ಲಿಂಕ್ ಆಗದೇ ಇರುವುದು. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಸರ್ಕಾರ ಆಯಾ ರಾಜ್ಯ ಸರ್ಕಾರಗಳಿಗೆ ಮತ್ತು ಕೃಷಿ ಇಲಾಖೆಗಳಿಗೆ ಸ್ಪಷ್ಟ ಸೂಚನೆಗಳನ್ನು ನೀಡಿದೆ. ರೈತರ ದಾಖಲಾತಿಗಳಲ್ಲಿರುವ ದೋಷಗಳನ್ನು ಆದಷ್ಟು ಶೀಘ್ರವಾಗಿ ಸರಿಪಡಿಸಲು ನಿರ್ದೇಶನ ನೀಡಲಾಗ್ತಾ ಇದೆ. ಕೇಂದ್ರದ ಭರವಸೆಯ ಪ್ರಕಾರ ಯಾರೆಲ್ಲ ತಮ್ಮ ದಾಖಲಾತಿಗಳನ್ನು ಈಗ ಸರಿಯಾಗಿ ಅಪ್ಡೇಟ್ ಮಾಡಿದ್ದಾರೋ ಅಂಥವರಿಗೆ ಇದೇ ಆಗಸ್ಟ್ ತಿಂಗಳ ಅಂತ್ಯದೊಳಗೆ ಅಥವಾ ಮುಂದಿನ ಒಂದು ವಾರದೊಳಗೆ ಬ್ಯಾಂಕ್ನಲ್ಲಿ ತಡೆ ಹಿಡಿಯಲ್ಪಟ್ಟಿರುವ 23ನೇ ಕಂತಿನ ಬಾಕಿಯನ್ನು ಖಾತೆಗೆ ನೇರವಾಗಿ ಜಮಾ ಆಗಲಿದೆ. ಇನ್ನು ಬಹುನಿರೀಕ್ಷಿತ 24ನೇ ಕಂತಿನ ಹಣದ ವಿಚಾರಕ್ಕೆ ಬಂದರೆ ನಿಮಗೊಂದು ಗುಡ್ ನ್ಯೂಸ್ ಕಾಯ್ತಾ ಇದೆ. ಸಾಮಾನ್ಯವಾಗಿ ಪಿಎಂ ಕಿಸಾನ್ ಯೋಜನೆಯ ಹಣವು ಪ್ರತಿ 4 ತಿಂಗಳಿಗೊಮ್ಮೆ ರೈತರ ಖಾತೆಗಳಿಗೆ ಜಮಾ ಆಗುತ್ತೆ. ಲೆಕ್ಕಾಚಾರದ ಪ್ರಕಾರ ಜೂನ್ನಲ್ಲಿ ಬಿಡುಗಡೆ ಆದ ಬಳಿಕ ಮುಂದಿನ 24ನೇ ಕಂತು ಸೆಪ್ಟೆಂಬರ್ ಅಂತ್ಯ ಅಥವಾ ಅಕ್ಟೋಬರ್ನಲ್ಲಿ ಬಿಡುಗಡೆ ಆಗಬೇಕಿತ್ತು. ಆದರೆ ಪ್ರಸ್ತುತ ದೇಶದ ಪರಿಸ್ಥಿತಿ ಭಿನ್ನವಾಗಿದೆ. ಕರ್ನಾಟಕ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಮಳೆಯ ಕೊರತೆಯಿಂದ ಬರಗಾಲ ಆವರಿಸಿದ್ರೆ, ಮತ್ತೊಂದೆಡೆ ಮಹಾರಾಷ್ಟ್ರ, ಗುಜರಾತ್ ಹಾಗೂ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಭಾರೀ ಪ್ರವಾಹದಿಂದ ಕೃಷಿ ನಾಶವಾಗಿದೆ. ಹಿಂದಿನ ವರ್ಷ ಇದೇ ರೀತಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಪ್ರವಾಹ ಉಂಟಾದಾಗ
ಕೇಂದ್ರ ಸರ್ಕಾರ ತುರ್ತು ನೆರವಿಗಾಗಿ ನಿಗದಿತ ಸಮಯಕ್ಕಿಂತ 2 ತಿಂಗಳ ಮುಂಚಿತವಾಗಿ ಈ ಹಣವನ್ನು ಬಿಡುಗಡೆ ಮಾಡಿತ್ತು. ಅದೇ ಮಾದರಿಯಲ್ಲಿ ಈ ವರ್ಷವೂ ಕೂಡ 24ನೇ ಕಂತಿನ ಹಣವನ್ನು ಅವಧಿಗೂ ಮುನ್ನವೇ ಬಿಡುಗಡೆ ಮಾಡಬೇಕು ಎಂದು ರಾಜ್ಯಗಳು ಮತ್ತು ಕೇಂದ್ರಕ್ಕೆ ಒತ್ತಾಯಿಸುತ್ತವೆ. ಕೇಂದ್ರ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಈ ಕುರಿತು ಕ್ಯಾಬಿನೆಟ್ ಸಭೆಯಲ್ಲಿ ಕೂಲಂಕುಷವಾಗಿ ಚರ್ಚಿಸಿ ಶೀಘ್ರವೇ ಅಂತಿಮ ನಿರ್ಧಾರ ಪ್ರಕಟಿಸುವ ಭರವಸೆಯನ್ನು ನೀಡಿದ್ದಾರೆ. ಈ ಮೂರು ಕೆಲಸವನ್ನು ಕಡ್ಡಾಯವಾಗಿ ಮಾಡಿದರೆ ನಿಮಗೆ PM ಕಿಸಾನ್ ಮುಂದಿನ ಕಂತು ಜಮಾ ಆಗುವಂಥದ್ದು. ಹಾಗಾದರೆ ಆ 3 ಕೆಲಸ ಯಾವ್ಯಾವು? ಹೌದಾ ರೈತ ಬಾಂಧವರೇ, ಇಲ್ಲಿ ನೀವು ಗಮನಿಸಬೇಕಾದ ಅತ್ಯಂತ ಮಹತ್ವದ ವಿಚಾರವೇನಪ್ಪ ಅಂತಂದರೆ, ಈ ಯೋಜನೆಯು 5 ವರ್ಷ ವಿಸ್ತರಣೆ ಆಗಿದೆ. ಮುಂದಿನ ಕಂತು ಬೇಗ ಬರ್ತಾ ಇದೆ. ಇದೆಲ್ಲ ಸರಿ, ಆದರೆ ಕೇಂದ್ರ ಸರ್ಕಾರ ರೂಪಿಸಿರುವ ಹೊಸ ನಿಯಮಗಳ ಪ್ರಕಾರ ನೀವು ಕೆಲವು ಕಡ್ಡಾಯ ಕೆಲಸಗಳನ್ನ ಮಾಡದಿದ್ರೆ ಈ ಹಣ ಯಾವುದೇ ಕಾರಣಕ್ಕೂ ನಿಮ್ಮ ಕೈ ಸೇರೋದಿಲ್ಲ. ಬಾಕಿ ಇರುವ ಹಣ ಹಾಗೂ ಮುಂದಿನ ಕಂತಿನ ಹಣ ನಿಮ್ಮ ಖಾತೆಗೆ ನೇರವಾಗಿ ಬರಬೇಕಾದ್ರೆ ತಕ್ಷಣ ನೀವು ಈ 3 ಕೆಲಸವನ್ನು ಪೂರ್ಣಗೊಳಿಸಬೇಕಾಗುತ್ತೆ. ಮೊದಲನೇದಾಗಿ KYC. ಹೌದು, PM ಕಿಸಾನ್ ಪೋರ್ಟಲ್ಗೆ ಭೇಟಿ ನೀಡುವ ಮೂಲಕ ನೀವು ಹತ್ತಿರದ CSC ಕೇಂದ್ರಗಳಿಗೆ ತೆರಳಿ ಬಯೋಮೆಟ್ರಿಕ್ ಆಧಾರಿತ KYCಯನ್ನು ನೀವು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ನಂತರ ಆಧಾರ್ ಹಾಗೂ ಪಹಣಿ ಲಿಂಕ್. ಹೌದು, ನಿಮ್ಮ ಜಮೀನಿಗೆ ಪಹಣಿ ಪತ್ರವನ್ನು ಆಧಾರ್ ಕಾರ್ಡ್ ಜೊತೆ ಜೋಡಣೆ ಮಾಡಬೇಕು ಹಾಗೂ ಸೆಂಟ್ರಲ್ ಫಾರ್ಮರ್ ID ಮಾಡಿಸಿಕೊಳ್ಬೇಕು. ಮೂರನೇದಾಗಿ NPCI ಮ್ಯಾಪಿಂಗ್. ಇದು ಬಹಳ ಮುಖ್ಯ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಹಾಗೂ NPCI ಮ್ಯಾಪಿಂಗ್ ಆಗಿರಲೇಬೇಕು. ನೇರ ನಗದು ವರ್ಗಾವಣೆ ಮೂಲಕ ಹಣ ಬರಲು ಇದು ಅತ್ಯಗತ್ಯ. ನಿಮ್ಮ ಬ್ಯಾಂಕ್ ಮ್ಯಾನೇಜರನ್ನು ಭೇಟಿಯಾಗಿ ಈ ಮ್ಯಾಪಿಂಗ್ ಆಗಿದೆಯಾ ಅಥವಾ ಇಲ್ವಾ ಎಂಬುದನ್ನು ಒಂದು ಸಾರಿ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ಅದನ್ನು ಚೆಕ್ ಮಾಡಿಸ್ಕೊಳ್ಬಹುದು. ನೀವು ಈ ಎಲ್ಲ ದಾಖಲಾತಿಗಳನ್ನ ಸರಿಪಡಿಸಿ ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಿದರೆ ನಿಮ್ಮ ಬ್ಯಾಂಕ್ನಲ್ಲಿ ತಡೆ ಹಿಡಿಯಲ್ಪಟ್ಟಿರುವ ಹಣ ಬಿಡುಗಡೆಯಾಗಿ ತಕ್ಷಣವೇ ಖಾತೆಗೆ ಜಮಾ ಆಗುತ್ತೆ. ಆದ್ದರಿಂದ ಇನ್ನೇ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ನಿಮ್ಮ ಸ್ಟೇಟಸನ್ನು ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ. ಇದು PM ಕಿಸಾನ್ ಯೋಜನೆಗೆ ಸಂಬಂಧಿಸಿದ ಇವತ್ತಿನ ಸಂಪೂರ್ಣ ಹಾಗೂ ನಿಖರವಾದ ಮಾಹಿತಿ. ಈ ಉಪಯುಕ್ತ ಮಾಹಿತಿನ ದಯವಿಟ್ಟು ಪ್ರತಿಯೊಬ್ಬ ರೈತರಿಗೂ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಸರ್ಕಾರದಿಂದ ಬರುವ ಪ್ರತಿಯೊಂದು ಯೋಜನೆಗಳ ಅಪ್ಡೇಟ್ಗಳನ್ನು ನಾವು ತಕ್ಷಣವೇ ನಿಮಗೆ ತಲುಪಿಸ್ತೇವೆ. ಇದಕ್ಕಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಇಲ್ಲಿವರೆಗೆ ನಿಮಗೆ PM ಕಿಸಾನ್ ಯೋಜನೆಯ ಎಷ್ಟು ಕಂತುಗಳು ಜಮಾ ಆಗಿವೆ, ಹಾಗೆ ಜಮಾ ಆಗಿಲ್ಲ ಅಂತಂದ್ರೂ ಕೂಡ ಅದನ್ನು ಕೂಡ ಕಮೆಂಟ್ ಮಾಡಿ. ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾಕೆ ಜಮಾ ಆಗಿಲ್ಲ, ಜಮಾ ಆಗಬೇಕಂದ್ರೆ ಯಾವೆಲ್ಲ ಕೆಲಸವನ್ನು ಮಾಡಿದರೆ ಜಮಾ ಆಗುತ್ತೆ ಎಲ್ಲವನ್ನೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ನಿಮ್ಮ ಸಮಸ್ಯೆ ಏನು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗೆ ದಯವಿಟ್ಟು ಬೇಗನೆ ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿ ಅಪ್ಡೇಟನ್ನು ಸಹ ನಾನು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೇನೆ. ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕೂಡ ಫಾಲೋ ಮಾಡಿ. ನಮಸ್ಕಾರ.